ಧರ್ಮಸ್ಥಳದಲ್ಲಿ ಚಿನ್ನಯ್ಯರಿಂದ ಅಲ್ಲಿಯ ಪ್ರಭಾವಿ ವ್ಯಕ್ತಿಗಳು ನಮ್ಮ ಮೇಲೆ ಸುಳ್ಳಿನ ದೂರು ಕೊಡಿಸುವಂತಹ ಸುಳ್ಳಿನ ಸರಮಾಲೆಯ ಒಂದು ಭಾಗವಾಗಿ ಇವತ್ತು SITಗೆ ಭೇಟಿ ನೀಡಿ ಚಿನ್ನಯ್ಯವರು ನಾವೇನೋ ಅವರಿಗೆ ಏನೋ ಬೆದರಿಕೆ ಕರೆ ಮಾಡಿದ್ವಂತೆ ಅವರ ಸಂಬಂಧಿಕರಲ್ಲಿ ಬೆದರಿಕೆ ಕೊಟ್ಟಿವಂತೆ. ಆನಂತರ ಆ ವ್ಯಕ್ತಿಯ ಬಗ್ಗೆ ಮಾಹಿತಿ ತೊಗೊಳಕ್ಕೆ ಪ್ರಯತ್ನ ಪಟ್ಟಿವಂತೆ. ಆನಂತರ ಪತ್ನಿಗೆ ಹೆದರಿಸಿದ್ವಂತೆ. ಇದು ದೊಡ್ಡ ದೊಡ್ಡ ಸುದ್ದಿ ಮಾಡಿ ಅದಕ್ಕೆ ಇನ್ನೂ ಸ್ವಲ್ಪ ಏನೇನೋ ಮಸಾಲೆ ಹಾಕಿ ಅರೆದು ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಯಾವುದೇ ಬೆದರಿಕೆಯ ಕರೆಯನ್ನು ನಾನಾಗಲಿ ಅಭಿಷೇಕ್ ಅವರು ಖಂಡಿತ ಮಾಡಿಲ್ಲ. ಇದು ಆ ಕರೆ ಮಾಡಿದ್ದು 12ನೇ ತಾರೀಕಿಗೆ ಏನು ಉಲ್ಲೇಖ ಮಾಡಿದ್ದಾರೆ, ಸಮಯವನ್ನು ಉಲ್ಲೇಖ ಮಾಡಿದ್ದಾರೆ, ದೂರಿನ ಪ್ರತಿಯನ್ನು ಮಾಧ್ಯಮದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ನಾನು ನೋಡಿದೆ. ಅದರಲ್ಲಿ ಏನು ಸಾಯಂಕಾಲ ರಾತ್ರಿ ಹೊತ್ತು 9 ಗಂಟೆ ಏನೋ ಸ್ವಲ್ಪ ಮೆನ್ಷನ್ ಮಾಡಿದ್ದಾರೆ. ಆ ಟೈಮ್ ಆಗಲಿ ಅಥವಾ ಯಾವುದೇ ಹೊತ್ತಿನಲ್ಲಾಗಲಿ ನಾವು ಕರೆ ಮಾಡಿ ಹೇಳಿದ್ದು ಬೆದರಿಕೆ ಕರೆ ಅಲ್ಲ, ಅದೊಂದು ಆತ್ಮೀಯ ಕರೆ ಆಗಿತ್ತು. ಅದರಲ್ಲಿ ಅಭಿಷೇಕ್ ಅವರು ಯೂಟ್ಯೂಬರ್ ಬಗ್ಗೆ ಮಾಹಿತಿ ಕೇಳೋದ್ರ ಸಲುವಾಗಿ ಕರೆ ಮಾಡಿದರು. ಯಾಕೆ ಅಂತ ಹೇಳಿದರೆ, ಇವತ್ತಿನವರೆಗೂ ಕೂಡ ಚಿನ್ನಯ್ಯ ಆ SITಯಲ್ಲಿ ಅವ್ರಿಗೆ ಹೆದರಿಸಿ ಪ್ರಕರಣದಿಂದ ಉಲ್ಟಾ ಹೊಡೆದ ಮೇಲೂ ಕೂಡ ಅವರ ಸಂಬಂಧಿಕರು ಮತ್ತು ಮುಂಚೆ ನಮ್ಮ ಜೊತೆಗಿದ್ದಂಥವರು ಆತ್ಮೀಯರಾಗೇ ಈ ದಿನದವರೆಗೂ ಕೂಡ ಆತ್ಮೀಯರಾಗೇ ಇದ್ದಾರೆ. ಆ ಸಂಭಾಷಣೆಯಲ್ಲಿ ಹೇಳ್ತಾರೆ, ಆ ಸಂಭಾಷಣೆ ತುಣುಕು ಪೂರ್ತಿ ಕಂಪ್ಲೀಟ್ ಅನ್ಎಡಿಟೆಡ್ ಆಡಿಯೋವನ್ನು ನಾನು ನಿಮಗೆಲ್ಲರಿಗೂ ಕೂಡ ಕೇಳಿಸ್ತಾ ಇದ್ದೇನೆ ಮತ್ತು ಅದರ ಪ್ರತಿಯನ್ನು SITಗೂ ಕೂಡ ತಲುಪಿಸಿದ್ದೇವೆ. ಈಗ ಅವರ ವಿರುದ್ಧ ಪ್ರತಿ ದೂರನ್ನು ಕೂಡ ಸದ್ಯದರಲ್ಲೇ ನಾವು ಕೊಡ್ತೀವಿ. ಅದರಲ್ಲಿ ಅವ್ರು ಹೇಳ್ತಾರೆ, ಏನೋ ಚಿನ್ನಯ್ಯ ಅವರ ಅಳಿಯ ಅವ್ರು ಹೇಳ್ತಾರೆ, ಇದರಲ್ಲಿ ಬೇರೆ ಏನೋ ನಡೆದಿದೆ ಅಭಿ, ನಿನಗೆ ಹೇಳ್ತೀನಿ ಅಂಥೇಳಿ ತುಂಬ ಆತ್ಮೀಯವಾಗಿ ಮಾತಾಡಿದ್ದಾರೆ. ಅವ್ರ ಜೊತೆಗೆ ಮಾತಾಡಬೇಕಾದ್ರೆ ಬಂದಿದ್ದೇನು ಅಂತ ಹೇಳಿದರೆ ಬೇಸರವಾಗಿ ಕೇಳ್ತಾರೆ ಮತ್ತು ನಾನು ಕೂಡ ಬೇಸರವಾಗಿ ಕೇಳ್ತೇನೆ. ಯಾಕಂತ ಹೇಳಿದರೆ ನಾವು ಇವರಿಗೆ ಬೆದರಿಸಿದ್ದೀವಿ, ಈಗೇನು ಯಾರಿಗೆ ನಾವು ಕರೆ ಮಾಡಿದ್ದೀವಿ ಅಂತ ಹೇಳ್ತಾರಲ್ಲ, ಅರೆ ಅವ್ರು ಗೌರ್ಮೆಂಟ್ ಸರ್ವೆಂಟ್ ರೀ, ಅವ್ರನ್ನ ಯಾಕೆ ಇಲ್ಲಿ ಎಳೆದು ತರ್ತಾ ಇದ್ದಾರೆ ಈ ಪ್ರಕರಣದಲ್ಲಿ. ಈಸ್ ಅ ಗೌರ್ಮೆಂಟ್ ಸರ್ವೆಂಟ್ ಆ್ಯಂಡ್ ಈಸ್ ಅ ಇನ್ನೋಸೆಂಟ್ ಪರ್ಸನ್. ಅವರಿಬ್ಬರು ಕೂಡ ಬಹಳ ಸಂಭಾವಿತ ವ್ಯಕ್ತಿಗಳು. ಅವ್ರನ್ನ ಇವರು ಧರ್ಮಸ್ಥಳದ ಪ್ರಭಾವಿಗಳು ತಮ್ಮ ಇದ್ರ ಸಲುವಾಗಿ ರಕ್ಷಣೆಗೋಸ್ಕರ ಅವ್ರನ್ನ ಎಳೆದು ತರ್ತಾ ಇದ್ದಾರೆ. ಅವರು ಕೂಡ ನಮ್ಮ ಜೊತೆಗೆ ಹಾರ್ಷಾಗಿ ಬಿಹೇವ್ ಮಾಡಿಲ್ಲ ಅಥವಾ ಯಾವತ್ತಿಗೂ ಕೂಡ ಅಸಭ್ಯವಾಗಿ ವರ್ತನೆ ಮಾಡಿಲ್ಲ, ನಾವು ಮಾಡಿಲ್ಲ. ಅದರಲ್ಲಿ ಅವ್ರು ಹೇಳ್ತಾರೆ, ನೋಡಿ ಅಂಥಲ್ಲಿ ಏನೋ ಬೇರೆ ನಡೆದಿದೆ, ನನಗೆ ಗೊತ್ತೇ ಇಲ್ಲ, ನಾವು ಅವ್ರಿಗೆ ಬೆದರಿಕೆ ಹಾಕಿದ್ದೀವಿ ಅಂತೆ, ಆಮೇಲೆ ಅರ್ಜಿ ಹಾಕಿದ್ದೆ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆನಂತರ ಇದೆಲ್ಲ ಸುಳ್ಳಣ್ಣ ಇದು ಅಂತ ನನ್ನ ಮುಂದೆ ಹೇಳ್ತಾನೆ, ಇದೆಲ್ಲ ಸುಳ್ಳು ಹೇಳೋಕ್ಕೆ ಕೊಡ್ತಾ ಇದ್ದಾರೆ ಅಂಥೇಳಿ ಅವರ ಇನ್ನೊಬ್ಬ ಸಂಬಂಧಿಕ ಅವ್ರ ಬಗ್ಗೆ ಅರ್ಜಿ ರಿಟ್ ಪಿಟಿಷನಲ್ಲಿ ಕೂಡ ಉಲ್ಲೇಖ ಇದೆ. ಅವರು ಹೇಳ್ತಾರೆ, ಅಣ್ಣ ಇದರಲ್ಲಿ ಆ ಥರ ಎಲ್ಲ ಸುಳ್ಳು ಹೇಳಿದ್ದಾರೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಅದರ ಆಡಿಯೋವನ್ನು ಕೂಡ ನಾನು ಈಗ ಪಬ್ಲಿಕ್ ಡಾಕ್ಯುಮೆಂಟಲ್ಲಿ ಬಿಡ್ತಾ ಇದ್ದೇನೆ. ಯಾಕಂದರೆ ಸತ್ಯ ಏನನ್ನೋದು ಜನಕ್ಕೆ ಗೊತ್ತಾಗಬೇಕು. ಇವರು ಬರೀ ಹಾಗೆ ಸುಳ್ಳು ಹೇಳಿ ಪ್ರಕರಣವನ್ನು ಯಾವ ರೀತಿ ತಿರುಗಿಸ್ತಾ ಇದ್ದಾರೆ ಅನ್ನೋದು ಪೊಲೀಸ್ ಇಲಾಖೆಗೂ ಕೂಡ ಗೊತ್ತಾಗಲಿ, SITಗೂ ಕೂಡ ಗೊತ್ತಾಗಲಿ, ಸರ್ಕಾರಕ್ಕೂ ಕೂಡ ಗೊತ್ತಾಗಲಿ. ನಾವು ಯಾರಿಗೂ ಕೂಡ ಬೆದರಿಕೆ ಅಂತ ಕೊಡುವಂಥ ವ್ಯಕ್ತಿಗಳು ನಾವಲ್ಲ. ಅದರಲ್ಲಿ ಅವರು ಹೆಂಡತಿಗೆ ಬೆದರಿಕೆ ಕೊಟ್ಟುವಂತೆ ಆ ಥರ ಕೆಲಸವನ್ನು ನಾವು ಯಾವತ್ತೂ ಮಾಡಿಲ್ಲ, ಮಾಡೋದೂ ಇಲ್ಲ. ದಯವಿಟ್ಟು ಎಲ್ಲರೂ ಕೂಡ ಈ ಆಡಿಯೋನ ಕೇಳಿಸಿದರೆ ಗೊತ್ತಾಗುತ್ತೆ ಎಲ್ರಿಗೂ ಕೂಡ ಇದು ಬೆದರಿಕೆ ಕರೆನೋ ಅಥವಾ ಆತ್ಮೀಯ ಸಂಭಾಷಣೆನೋ. ನೀವೇ ತೀರ್ಮಾನ ಮಾಡಿ. ನಮಸ್ತೆ. ಹಲೋ ಅಣ್ಣ ಹೇಳಿ. ನಮಸ್ತೆ ರವಿ, ಆರಾಮಿದ್ದೀರಿ? ಅಣ್ಣ ಚೆನ್ನಾಗಿದ್ರಣ್ಣ ನೀವು? ನೋಡಪ್ಪ, ನೀವು ಆರಾಮಿದ್ದೀರಲ್ಲ? ಹಾಂ ಚೆನ್ನಾಗಿದ್ದೀನಿ. ಮತ್ತೇನು ನಡೀತಾ ಇದೆ? ಎಲ್ಲಿ ಮದ್ದೂರಲ್ಲಿ ಇದ್ದೀರಾ? ಊರಲ್ಲಿ ಇಲ್ಲ ಅಣ್ಣ, ಇದರಲ್ಲಿ ಅಣ್ಣ ಒಂಚೂರು ಹಲಗೂರು ಕೆಲ್ಸಕ್ಕೆ ಜಾಯ್ನ್ ಆಗಿದ್ದೀರಾ? ಹ್ಞೂ ಅಣ್ಣ, ಕೆಲಸದಲ್ಲಿದ್ದೆ ಹಲಗೂರು. ಏನು TV ನೋಡಿದ್ರಾ? ಹೌದಣ್ಣ, ಅದೇನತ್ರ ರಿಟರ್ನ್ ಹಂಗೆ ಅಂತಂದ್ರು ನಮ್ಮ ಮನೆಯವ್ರು ಅದೇನೋ ಚಾನಲ್ ಇದು ಮಾಡ್ತಾವ್ರೆ ಅಂತ. ಹಾಂ, ಅದು ಏನದು ಹಂಗ್ಯಾಕೆ? ಇದೇನೋ ಗೊತ್ತಿಲ್ಲ ಅಣ್ಣ ನನಗೂ. ನಿಮ್ಮನ್ನೇನಾದ್ರು ಕೇಳಿದ್ರೆ ಅವರು ಕಾಂಟ್ಯಾಕ್ಟಲ್ಲಿ ಇದ್ದಾರಾ? ಇಲ್ಲ ಅಣ್ಣ, ಫೋನ್ ಏನೋ ಮಾಡ್ತಾನಣ್ಣ. ನನಗೆ ಏನು ಬೇಜಾರಾಗಿದ್ದು ಗೊತ್ತಾ? ಹಾಂ ಅಣ್ಣ, ಅದರಲ್ಲಿ ಯಾರ ಪುರುಷೋತ್ತಮ ಅವ್ರಿಗೆ ಪಾಪ ಎಷ್ಟು ಚೆನ್ನಾಗಿ ಅಣ್ತಂಬ್ರಿಗೆ ಇವನು ಚಿನ್ನಯ್ಯನಿಗೂ ಎಷ್ಟು ಚೆನ್ನಾಗಿ ನೋಡಿಕೊಂಡು ಇದನ್ನು ಮಾಡಿ, ಆಮೇಲೆ ಯಾರು ಪುರುಷೋತ್ತಮ ಮತ್ತು ನಿಮ್ಮದು ಹಾಕಿದ್ದಾರೆ ಅದರಲ್ಲಿ, ನಿಮಗೆ ಹೆದರಿಕೆ ಹಾಕಿದೆ ಅಂತೇಳಿ. ಈ ಸ್ಟೇಟ್ಮೆಂಟ್ ಇದ್ರ ಕೋರ್ಟಿಗೆ ಹೋಗ್ಬೇಕಾದ್ರೆ ನಿಮ್ಗೆ ಯಾರು ಕರೆಸಿದ್ರಾ? ಇಲ್ಲಲ್ಲ?
ಇಲ್ಲ ಅಣ್ಣ ನಾನು ಯಾರು ಏನು ಕರೆಸಿಲ್ಲ. ಕರ್ಸಿಲ್ಲ ಅಣ್ಣ. ಮತ್ತು ನೋಡಿ ಆ ಪುರುಷೋತ್ತಮ ನಾನು ಪಾಪ ಅವ್ರು ಬೇಸ್ ಚೆನ್ನಾಗಿ ಮಾತಾಡ್ತಾರೆ ಅವರು. ಇವತ್ತಿಗೂ ಫೋನ್ ಮಾಡಿದರೆ ಚೆನ್ನಾಗಿ ಮಾತಾಡ್ತಾರೆ ಅವರು. ಅಣ್ಣ ಹಾಂ ಹಿಂಗೆಲ್ಲ ಮಾಡಿ ಹಾಂ ಹೆದರಿಕೆ ಹಾಕಿದೆ. ಏನಾಯ್ತಣ್ಣ ಅದೇನು ಅಂತ ನನಗೂ ಗೊತ್ತಿಲ್ಲ ಅಣ್ಣ. ಏನಾಯ್ತಣ್ಣ ಅದು? ತನಿಖೆ ನಡೀತಾ ಇದೆ, ನಡೆಯಕ್ಕೆ ಬಿಡಬೇಕು. ಹೌದಣ್ಣ. ಹಾಂ ಅದನ್ನು ಬಿಟ್ಟು ನಡಬರ್ಕೆ ಹೋಗಿ ಪಾಪ ನನಗೆ ಚಿನ್ನಯ್ಯರ ಬಗ್ಗೆ ಏನು ಇದನ್ನಿಲ್ಲ, ಬೇಜಾರಿಲ್ಲ, ಅವ್ರಿಗೆ ಎದುರಿಸಿರ್ತಾರೆ ಅಷ್ಟೇ. ಅದನ್ನು ಮಾಡಿ ಹಾಂ ಹೌದಲ್ಲ. ಹೌದಣ್ಣ. ಹಾಂ ಅದು ಸುಮ್ಮನೆ ಹಾಗೆ ಹೀಗೆ ಕೋರ್ಟಲ್ಲಿ ನನಗೇನಿಲ್ಲ, ಅವ್ರದ್ದು ಸುಳ್ಳು ಹೇಳ್ತಾರೆ, ಅದು ಎಲ್ರಿಗೂ ಗೊತ್ತೈತೆ. ನಾನು ನಿಮಗೆ ಮತ್ತು ಪುರುಷೋತ್ತಮಗೆ ಹೆದರಿಕೆ ಹಾಕಿದ್ವಿ ಮಹೇಶ್ ಶೆಟ್ಟರ್ ನಿಮಗೆ ನಾವು ಹಾಕಿದ್ವಿ ಅಂತ ಸ್ಟೇಟ್ಮೆಂಟಲ್ಲಿ ಐತೆ. ಅವು ಬೇಜಾರಾಯ್ತು ನಮಗೆ. ಅಲ್ಲ ನಿಮ್ಮನ್ನೇನು ಕರೆಸಿದ್ರ ಅಲ್ಲಿ? ಇಲ್ಲಣ್ಣ ಏನು ಕರೆಸಿಲ್ಲ ಅಲ್ಲ. ಆರಾಮದಿರಲ್ಲ? ಹೌದಣ್ಣ ಆರಾಮ. ಅಲ್ಲ ಅವರು ಇವರೇ ಮಿಸ್ಸಸ್ಸೇ ಫೋನ್ ಮಾಡಿ, ಇವ್ರು ಚಿನ್ನಯ್ಯನೇ ಫೋನ್ ಮಾಡಿ ಅಲ್ಲಿ ಎಷ್ಟು ಗೊತ್ತಾಕಿದ್ದೀರಿ ಅಂತ ತೋರಿಸಿ ಎಲ್ಲ ಮಾಡಿ ಮಂಜುನಾಥ ಸ್ವಾಮಿ ಹೆಸರು ಹೇಳಿ ಇದನ್ನು ಮಾಡಿ ಆಮೇಲೆ ಹಿಂಗೆ ಉಂಟಾಗಿತ್ತು. ಇರಲಿ ಬೇರೆ ನನಗೂ ಅದ್ರ ಬಗ್ಗೆ ನನಗೂ ಗೊತ್ತಿಲ್ಲ ಅಣ್ಣ. ಮಾಡ್ತಲ್ಲ ಏನೂ ಇಲ್ಲ. ಅಲ್ಲ ನೀವೇ ಇದ್ರಲ್ಲ ಜೊತೆಗೆ, ನಾವೇನು ಹೆದರ್ಸಿದ್ದೇವೆ ಅಂತ ಅವನಿಗೆ ನೋಡಿದ್ರಲ್ಲ, ಏನು ಹೆದರ್ಸಿದ್ದೇವೆ? ಇಲ್ಲ ಮತ್ತೆ ಇಲ್ಲಿ ದೇವರಿದ್ದಾನೆ, ನಿಮ್ಗೇನು ತೊಂದರೆ ಇಲ್ಲಲ್ಲ? ಇಲ್ಲ ಅಣ್ಣ ಏನೂ ಇಲ್ಲ. ನಾನು ಇದ್ರಲ್ಲ ಮಾಮೂಲಿ ಕೆಲಸ ಮಾಡ್ತೀನಿ, ಮಾಮೂಲಿ ಆರಾಮ. ಸರಿ ಸರಿ. ಊಟ ಅಣ್ಣ ಆಯ್ತಣ್ಣ ನಿಮ್ದು? ಊಟ ಆಯ್ತಪ್ಪ, ನಿಮ್ಮದು? ನಮ್ದು ಇನ್ನೂ ಇಲ್ಲ ಅಣ್ಣ, ಮಾಡ್ಬೇಕು. ಇವ್ರಿಗೆ ಪುರುಷೋತ್ತಮಗೆ ಮಾತಾಡೋಕೆ ಹೇಳಿ ಕಾಲ್ ಮಾಡಿದ್ದಾಗಲೇ ಪಾಪ ಅವ್ರು ಒಳ್ಳೆ ಮನುಷ್ಯ, ಅವ್ರ ಹೆಸರು ಹಾಕಿದ್ದಾರೆ, ಪುರುಷೋತ್ತಮನ ಹೆಸರು ಹಾಕಿ ಅವ್ರಿಗೆ ಹೆದರ್ಸಿದ್ರಂತೆ. ಯಾರು ಎಷ್ಟು ಚೆನ್ನಾಗಿ ನೋಡ್ಕೊಂಡು ಇದನ್ನು ಮಾಡಿ ಕಾರ್ ಮಾಡಿ ಕಳಿಸಿ, ನೀವು ಕಾರ್ ಡ್ರೈವಿಂಗ್ ಮಾಡ್ಕೊಂಡು ಬಂದವರು ನೀವೇ. ಹಾಂ ಸುಳ್ಳಿದ್ರೆ ಹೇಳ್ಬಿಡಿ, ಮಂಜುನಾಥ ಸ್ವಾಮಿನೇ ನೋಡ್ಕೋತಾನೆ. ಸುಳ್ಳಿದ್ರೆ ಹೇಳ್ಬಿಡಿ, ನಾವು ಹೇಳ್ತಾ ಇರೋದು. ಆ ಥರ ನಾನು ಯಾಕಣ್ಣ ನನಗೆ ಅದು ವಿಚಾರನೇ ಗೊತ್ತಿಲ್ಲ. ಬಂದೆ ಮಾಮೂಲಿ ನನ್ನ ನಿಮ್ಮದು ಹಾಕಿದ್ದಾರೆ. ಬಂದೆ. ನಿಮ್ಮದು ಹಾಕಿದ್ದಾರೆ ಹೆಸರು, ಅದಕ್ಕೆ ಹೇಳಿದೆ. ನಂದು ಹಾಕೊಂಡು ನನ್ನ ಹಿರಣ ಮಾಡ್ತಾನೆ ಕೆಲಸ ಬೇಕು, ನಾನು ಬಂದಿದೆ ಅಷ್ಟೇ. ನನಗೆ ಅದ್ರ ಬಗ್ಗೆ ಒಂಚೂರು ನನಗೇನು ಗೊತ್ತಿಲ್ಲ. ಇರೋದು ಹೇಳ್ಬೇಕು ನಾವು. ನಮ್ಗೆ ನನ್ಗೆ ಗೊತ್ತು, ನಾನು ಮಾಡ್ತೀನಿ ಬಿಡ್ತೀನಿ, ಅವಳ ನನ್ನ ಇದನ್ನು ಗೊತ್ತಿಲ್ಲ ನನಗೆ. ಆಮೇಲೆ ಮಾಮೂಲಿ ಅವ್ರದ್ದು ಏನು ನಿಮ್ದು ನಿಮ್ಮ ಇದು ಅಷ್ಟೇ. ಹೌದು, ನನಗೆ ಗೊತ್ತೇ ಇಲ್ಲ. ಹೆದರಿಕೆ ಹಾಕಿದ್ವಿ ಅಂತಂದು ಹೇಳ್ತಾರೆ, ಅದ್ರ ಸಲುವಾಗಿ ನನಗೆ ಇದನ್ನಾಯ್ತು ಅಷ್ಟೇ, ಬೇಜಾರಾಯ್ತು ಅಷ್ಟೇ. ಇಲ್ಲ ಅಣ್ಣ ಆ ಥರ ಏನೂ ಇಲ್ಲ. ನಾವು ಹಂಗಿದ್ದೀರ ನಾನೇ ಇಲ್ಲ ನಿಮಗೆ ಕಾಲ್ ಮಾಡ್ತೀನಿ ಆ ಥರ ಏನಾರ ಮಾಡಿ. ಎಲ್ಲಿ ಮದ್ದೂರಲ್ಲೇ ಇರೋದು ಈಗ? ಇಲ್ಲ ಅಣ್ಣ ನಮ್ದು ಪಕ್ಕ ಅಣ್ಣ. ನಾನೀಗ ಅಲ್ಗೂರು, ಮಾಮೂಲಿ ಅಲ್ಗೂರು ಕೇಳಿರ್ಬೇಕಣ್ಣ ನೀವು? ಗೊತ್ತಿಲ್ಲ, ಊರು ಗೊತ್ತಿಲ್ಲ. ಅಲ್ಗೂರು ಅಲ್ಲಿ ಕೆಲಸ ಮಾಡ್ತಾ ಇರೋಣ. ಆಯ್ತು, ಆರಾಮಾಗಿರಿ, ಚೆನ್ನಾಗಿರಿ. ಕೇಳಿದೆ ಅಂತೇಳಿ ಮನೆ ಎಲ್ಲರೂ ಕೇಳಿದೆ ಅಂತ. ಹಾಂ ಸರಿ ಅಣ್ಣ ಹೇಳ್ತೀನಿ. ಲಾಸ್ಟ್ ಟೈಮ್ ಮಾಡಿದಾಗ ನಿಮ್ಮ ಮನೆಯವ್ರು ಇತ್ತಿದ್ರು, ಅಕ್ಕ ಇತ್ತಿದ್ಲು. ಸರಿ ಅಣ್ಣ, ಏನಾದ್ರು ಕೇಳಿದ್ರೆ ಅಂತ ಹೇಳಿಲ್ಲ. ಹಾಂ ಸರಿ ಅಣ್ಣ. ಓಕೆ ಓಕೆ, ನಮಸ್ತೆ. ಹಲೋ ಅಣ್ಣ, ನಮಸ್ತೆ. ನಮಸ್ತೆ ಬೇ, ಚೆನ್ನಾಗಿದೆ ಬೇ? ಚೆನ್ನಾಗಿದೆ, ನೀವ್ ಹೇಗಿದ್ದೀರಾ? ಆರಾಮಾಗಿದ್ದೇನೆ ಬೇ. ಆರಾಮ. ಮತ್ತೆ ಫೋನ್ ಇಲ್ಲ, ಏನಿಲ್ಲ, ಸುಮಾರು ದಿನ ಆಯ್ತು. ಚೆನ್ನಾಗಿ ಬಿಸಿ ಇದೆ. ಆಮೇಲೆ ಆರಾಮ, ಮನೆಯಲ್ಲ ಚೆನ್ನಾಗಿದಾರ? ಮನೆಯಲ್ಲ ಚೆನ್ನಾಗಿದ್ದಾರೆ. ಮತ್ತೆ ಅಲ್ಲಿ? ಎಲ್ಲ ಚೆನ್ನಾಗಿದಾರೆ ಬೇ. ಅದು ನಿಮ್ಗೆ ಕಳ್ಸಿದ್ನಲ್ಲ ಒಬ್ರು ಯೂಟ್ಯೂಬರ್ ಅಂತ. ಬೇ ಅವರು ನನಗೂ ಗೊತ್ತಿಲ್ಲ ಯಾರಂತ. ನೋಡ್ತೀನ ಬೇ, ವಿಚಾರಿಸ್ತೀನಿ, ಯಾರ ಗೊತ್ತಾದ್ರೆ ನಾನು ಇನ್ಫಾರ್ಮ್ ಮಾಡ್ತೀನಿ. ಅವರು ಮದ್ದೂರವ್ರೆ, ಅವ್ರದ್ದು ನಂಬರ್ ಬೇಕಿತ್ತು. ಯೂಟ್ಯೂಬ್ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ಅವ್ರಿಗೆ ಕೇಳ್ಬೇಕಿತ್ತು. ಅವರು ಅದ್ರ ಬಗ್ಗೆನೇ ಜಾಸ್ತಿ ವಿಡಿಯೋ ಮಾಡ್ತಾರೆ. ಹಂಗಾಗಿ ಅವ್ರದ್ದು ಒಂದು ನಿಮ್ಮೂರೇ ಅಲ್ಲ ಅಂತ, ಹಂಗಾಗಿ ಮಾಡ್ದೆ. ನಾನು ಮದ್ದೂರಲ್ಲಿ ಯಾರು ಗೊತ್ತಿಲ್ಲ. ಹೌದಾ, ಸರಿ ಬೇ, ಆಯ್ತು. ಏನಾರ ಗೊತ್ತಾ ನಿನ್ ಫೋನ್ ಮಾಡ್ತೀನಿ. ಮತ್ತೆ ಇದು ನೋಡಿದ್ರ ಊಟ ಆಯ್ತಾ ಬೇ? ಊಟ ಮಾಡ್ಬೇಕಣ್ಣ. ತಿರ್ಗಾ ಇಲ್ಲ ಬೇ, ನೋಡ್ತಾ ಇಲ್ಲ. ಹೌದು, ಏನಾಯ್ತು ಅಂದ್ಬಿಟ್ಟೆ. ಅದೇ ನ್ಯೂಸ್ ಅಲ್ಲಿ ಎಲ್ಲ ಇವರು ಚಿನ್ನಯ್ಯ ಅವರು ಇವ್ರ ವಿರುದ್ಧ ಏನದು ಇವರು ನನಗೆ ಎದುರಿಸಿದ್ರು, ಅದು ಇದು ಅಂತ ಏನೇನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಬರ್ತಾ ಇತ್ತು. ರಿಟ್ ಪಿಟಿಷನ್ ಏನೋ ಹಾಕಿದಾರಂತ ಹೈಕೋರ್ಟ್ಗೆ. ಗೊತ್ತಾ ಅದು ವಿಷಯ? ಇಲ್ಲ ಬೇ, ನಾನು ನೋಡ್ತಾ ಇಲ್ಲ, ಟಿವಿನೂ ನೋಡ್ತಾ ಇಲ್ಲ, ಫೋನಲ್ಲಿ ಬರ್ತಾ ಇಲ್ಲ. ಆಗ ನೋಡ್ತಾ ಇದ್ದೆ, ಏನಾಯ್ತು ಗೊತ್ತಿಲ್ಲ ಬೇ, ಅವರು ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ. ಹೌದಾ? ಅಲ್ಲ ಅದು ಅದ್ರಲ್ಲಿ ಪಿಟಿಷನ್ ಏನ್ ಆಗ್ಬೋದ ಬೇ?
ಫೈನಲ್ ಚಾರ್ಜ್ ಶೀಟ್ ಇನ್ನೂ ಆಗಿ ಆಗಿಲ್ಲ. ತನಿಖೆ ಮಾಡ್ತಿದ್ದಾರೆ, ಬಟ್ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡ್ಬೇಕು, ಗೌರ್ಮೆಂಟ್ ಎಂಟರ್ ಆಗ್ಬಾರ್ದು, ಬೇರೆ ಯಾರು ಎಕ್ಸ್ಟ್ರಾ ಫೋರ್ಸ್ ಹಾಕ್ಬಾರ್ದು. ಅದು ಬಿಟ್ರೆ ಅವ್ರ ಪಾಡಿಗೆ ಅವರು ಮಾಡ್ತಿದ್ದಾರೆ, ಅಂದ್ರೆ ಹೇಳಲ್ಲ ಅವರು, ಯಾಕಂದ್ರೆ ಸೆನ್ಸಿಟಿವ್ ಕೇಸು, ಹಿಂಗಾಗಿ ಅದು ಹೇಳಲ್ಲ, ಯಾರಿಗೂ ಹೇಳಲ್ಲ ಅಣ್ಣ. ಹೌದು, ಅವರು ನಿಂದೇನಿಲ್ಲ ಅಲ್ವಾ ಬಿ ಪ್ರಾಬ್ಲಮ್? ನಂದೇನಿಲ್ಲ ಅಣ್ಣ. ಮತ್ತೆ ಅಲ್ಲಿ ನಂದು ಏನಾದ್ರೆ ನೆನೆ ಅದು ನೋಡ್ದೆ ನಾನು, ಹೈಕೋರ್ಟಿಗೆ ಹಾಕಿದ್ರಲ್ಲ ಸುದ್ದಿ ಬರ್ತಾ ಇತ್ತು, ನಾನು ಪಿಟಿಷನ್ ಡೌನ್ಲೋಡ್ ಮಾಡ್ಕೊಂಡು ನೋಡ್ದೆ. ಅದ್ರಲ್ಲಿ ಅವರು ಇವರೆಲ್ಲ ಎದುರಿಸಿದ್ದಾರೆ, ಚೆನ್ನಾಗಿ ನೋಡ್ಕೊಂಡಿಲ್ಲ, ಮತ್ತೆ ನಿಮ್ಗೂ ಎದುರಿಸಿದ್ದಾರೆ ಅಂತ ಎಲ್ಲ ಅವ್ರ ಚಿಹ್ನೆ ಹೇಳಿದ್ದಾರೆ ಅಂತ ಮಾಡ್ಸಿದ್ದಾರೆ. ಅಲ್ಲ ಅದು ಏನಕ್ಕೆ ಹಂಗೆ, ಹೆಂಗೆ ಏನ್ ನಡೀತೈತ ಏನು ಒಂದು ಗೊತ್ತಾಯ್ತಲ್ಲ ಬಿ. ಏನ ಒಟ್ಟಲ್ಲಿ ನೀನ್ ಆರಾಮಿದ್ದಲ್ಲ ಬಿ? ನಾನು ಆರಾಮಣ. ಹಾ ಸರಿ ಸರಿ ಆಯ್ತು ಬಿ, ಏನಾದ್ರು ಗೊತ್ತಾದ್ರೆ ಫೋನ್ ಮಾಡ್ತೀನಿ ಬಿ. ಅಲ್ಲ ನೀವೇನ್ ನೋಡಿದಿರಲ್ಲ ಎಲ್ಲ ಹೆಂಗ್ ನೋಡ್ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಅಂತ. ಅಲ್ಲ ನಾನು ನಿಮ್ ಜೊತೆಗೆ ಇದೀನಿ ಆಲ್ಮೋಸ್ಟ್ ಅವತ್ತು ಎಲ್ಲ ಅಲ್ಲಿ ಇದಕ್ ಬಂದಾಗ, ಚೆನ್ನೈ ಅವ್ರನ್ನ ಮಾತನಾಡ್ಸ್ಲಿಕ್ಕೆ ಬಂದಾಗ ಅವ್ರು ನನಗೆ ಅಲ್ಲಿ ಬೇಜಾರಾಗೈತೆ ನಿಮಗೆ ಎದುರಿಸಿದ್ರು ಅಂತ ಅಲ್ಲಿ ಇದ್ರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹೌದಾ, ಏನಂತ? ಇವರು ಎಲ್ಲ ನಿಮ್ಮನ್ನ ಎದುರಿಸಿದ್ರು, ನಿಮ್ಮನ್ನ ಅಲ್ಲಿ ಕೂಡ ಹಾಕೊಂಡಿದ್ರು, ಆ ಚಿನ್ನಯ್ಯನು ಕೂಡ ಹಾಕೊಂಡಿದ್ರು, ನೀವು ಅಲ್ಲಿಗೆ ಬಂದಿದ್ರಿ ನೋಡಕ್ಕೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅಯ್ಯೋ ಏನೇ ನಡೀತೈತೆ ಅಂದು ಗೊತ್ತಾಯ್ತಲ್ಲ ಬಿ. ನೋಡೋಣ ಬಿಡಬಿ ಏನಾಯ್ತದ ಅಲ್ವಾ. ನೀವೇ ಹೇಳಿ ಕರೆಕ್ಟ್, ಅದು ನಿಜನಾ ಸುಳ್ಳ ಅಂತ. ಅಯ್ಯೋ ಬಿಡಬಿ, ಅವ್ರ ಏನೋ ದೊಡ್ಡ ದೊಡ್ಡ ವಿಚಾರಗಳು, ನಾವ್ ಯಾಕೆ ಮಾತಾಡದ ಬಿಡಿ, ನೋಡೋಣ ಏನಾರ ಕರ್ಸಿದಾಗ ಬೇಕಾದ್ರೆ ಮಾತಾಡೋಣ ಅಲ್ವಾ. ನೀವು ಇದಕ್ ಬಂದಿದ್ರಣ್ಣ SITಗೆ? ನಿಮ್ ಸ್ಟೇಟ್ಮೆಂಟ್ ತಗೊಂಡಿದ್ರ? ಬಿ ತಗೊಂಡಿದ್ರು. ಇನ್ನು ಇದು ರಿಟ್ ಪಿಟಿಷನ್ ಏನೋ ಹಾಕಿದಾರೆ ಅಂದ್ರಲ್ಲ, ಅದಕ್ಕೆ ನೀವೇನಾದ್ರೂ ಕೊಟ್ಟಿದ್ರ ಸ್ಟೇಟ್ಮೆಂಟ್? ಇಲ್ಲ ಇಲ್ಲ, ಅದೇ ಏನಿದೆ ಅಂದ್ರೆ ನಾನು ನೋಡ್ದೆ, ಅದು ಸಿಕ್ಕಿತ್ತು, ಅಲ್ಲಿ ಅವರು ಎದುರಿಸಿದ್ದಾರೆ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು. ಹೌದಾ, ಏನೋ ಬಿ ನನಗೂ ಅದ್ರ ಬಗ್ಗೆ ಗೊತ್ತಿಲ್ಲ. ಕಣ್ಣಾರೆ ನೋಡಿರೋ ಎಲ್ಲ ಇದಾರೆ. ನಾನ್ ಫ್ರೀ ಆಗಿದ್ದಾಗ ಇನ್ನೊಂದ್ಸಲ ಮಾತಾಡ್ತೀನಿ ಬಿಡಿ. ಸರಿ.